ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂತಹ ಫೇಸ್ಗೆ ಟೈಗರ್ ಪೇಂಟಿಂಗ್ ಹೇಗೆ ಮಾಡೋದನ್ನು ತೋರಿಸ್ತೀನಿ. ನನಗೆ ಗೊತ್ತಿರೋ ಅಷ್ಟು ಮಾತ್ರ. ನಾನಿನ್ನು ಪೇಂಟಿಂಗ್ ಅಲ್ಲಿ ಎಕ್ಸ್ಪರ್ಟ್ ಏನೂ ಅಲ್ಲ, ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಅಷ್ಟೇ ಸಿಂಪಲಾಗಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇರುವಂತಹ ಒಂದು ಟೈಗರ್ ಫೇಸ್ ಪೇಂಟಿಂಗ್ ಮಾಡ್ತಾ ಇರುವಂಥದ್ದು. ಸೊ ನಾನು ಹೇಗೆ ಮೊನ್ನೆ ಮಾಡಿದ್ದೆ, ಆದರೂ ಕೂಡ ಸ್ಕೂಲಿಗೆ ಅದನ್ನು ಹಾಕೊಂಡು ಹೋಗಿರ್ಲಿಲ್ಲ. ಅದಕ್ಕೆ ಏನೆಲ್ಲ ಬೇಕು ಅಂದರೆ, ಇಲ್ಲಿ ವೈಟ್ ಕಲರ್ ಮತ್ತೆ ಆರೆಂಜ್ ಕಲರ್ ಇದು ಪೇಂಟ್ ಬೇಕಾಗುತ್ತೆ. ಇದು ಬಂದು ಕ್ಯಾಮಲ್ ಅವ್ರದ್ದು, ಇದು 348 ಪೋಸ್ಟರ್ ವೈಟ್ ಅಂತ. ಆಮೇಲೆ ಇನ್ನೊಂದು ಆರೆಂಜ್ ಕಲರ್ ಇದೆ. ಆಮೇಲೆ 2 ಬ್ರಷ್ ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ಬ್ರಷ್ ನಾನು ಇಲ್ಲೇ ತಗೊಂಡಿರುವಂಥದ್ದು. ಒಂದು 30 ಇದೆ, ಇನ್ನೊಂದು 35, 2 ಮತ್ತು 5 ಶೇಡ್ ನಂಬರ್ ಒಂದು. ಬಟ್ ನನಗೆ ಗೊತ್ತಿಲ್ಲ. ಹಾಗೆಯೇ ಇಲ್ಲಿ ಬ್ಲ್ಯಾಕ್ ಕಲರ್ ಬೇಕಾಗುತ್ತೆ ಔಟರ್ ಲೈನ್ಗೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ವೈಟ್ ಬೋರ್ಡ್ ಮಾರ್ಕರ್ ಇದೆ, ಅದನ್ನು ಆದರೂ ಯೂಸ್ ಮಾಡ್ಬೋದು. ಇಲ್ಲ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ ಆದರೂ ಯೂಸ್ ಮಾಡ್ಬೋದು. ಬಟ್ ನನಗೆ ಗೊತ್ತಿರೋಷ್ಟು ಮಾತ್ರ ಮಾಡ್ತಾ ಇದ್ದೀನಿ. ಯಾರು ಏನು ಅಂದ್ಕೊಂಬೇಡಿ. ಸಿಂಪಲ್ ಆಗಿ ಚಿಕ್ಕ ಮಕ್ಕಳಿಗೆ ನಾವು ಟೈಗರ್ಸ್ ಡೇಗೆ ಫೇಸ್ ಪೇಂಟಿಂಗ್ ಮಾಡಬೇಕು ಅಂದರೆ ಫುಲ್ ಹೋಲ್ ಫೇಸ್ ಅಂತೂ ಮಾಡೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಸಿಂಪಲ್ ಆಗಿ ಫೇಸ್ಗೆ ಯಾವ ರೀತಿ ಪೇಂಟಿಂಗ್ ಮಾಡಬಹುದು ಅಂತ ತೋರಿಸ್ತೀನಿ. ನಾನು ಹೇಗೆ ಮಾಡಿದ್ದೆ ಅನ್ನೋದನ್ನು ನಾನು ರೀಕ್ರಿಯೇಟ್ ಮಾಡಿ ತೋರಿಸ್ತೀನಿ ಅಷ್ಟೇ. ಬನ್ನಿ ಹಾಗಾದರೆ ಶುರು ಮಾಡೋಣ. ಸೊ ಇವಾಗ ಇಲ್ಲಿ ಫೇಸ್ ಮೇಲೆ ಇಲ್ಲಿ ಮತ್ತು ಇಲ್ಲಿ ಇಯರ್ನ ಬಿಡಿಸ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ನಾನು ಔಟರ್ ಲೈನ್ನ ಡ್ರಾ ಮಾಡ್ಕೋತೀನಿ. ಅಂದರೆ ಕಿವಿಗೆ ಬ್ಲ್ಯಾಕ್ ಕಲರ್ ಮಾರ್ಕರ್ ಅದು ಯೂಸ್ ಮಾಡ್ಬೋದು, ಇಲ್ಲ ಸ್ಕೆಚ್ ಪೆನ್ ಎಲ್ಲಾದರೂ ಯೂಸ್ ಮಾಡ್ಕೋತೀನಿ. ನಾನು ಹೇಗೆ ಮಾಡ್ತೀನಿ ಅಂತ ಸಿಂಪಲ್ ಆಗಿ ತೋರಿಸ್ತೀನಿ. ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಸ್ಕೂಲಿಗೆಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗಳು ಅದು ಇದು ಅಂತ ಕಲ್ತಿರೋವಂಥದ್ದು ನಾನು ಕೂಡ. ಸೊ ನಾನು ಇಲ್ಲಿ ಫಸ್ಟ್ ಡ್ರಾ ಮಾಡ್ಕೋತೀನಿ. ಈ ಥರ ಐಬ್ರೋಸ್ ಮೇಲೆ ನೋಡಿ ಇಷ್ಟು ಬರಬೇಕು, ನೋಡ್ತಾ ಇರ್ಬೋದು. ಆಮೇಲೆ ಸೇಮ್ ಈಚೆ ಕಡೆನು ನೋಡಿ ಈ ಥರ ಸ್ವಲ್ಪ ಚಿಕ್ಕದಾಯಿತು ಅನ್ಕೋತೀನಿ. ಸೊ ಇದನ್ನು ಇರೇಸ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ವಲ್ಪ ದೊಡ್ಡ ಮಾಡ್ತೀನಿ. ನೋಡ್ಬೋದು. ಫಸ್ಟ್ ಈ ಥರ ಡ್ರಾ ಮಾಡ್ಕೋತೀನಿ. 2 ಕಿವಿ ಸಿಂಪಲ್ ಆಗಿರುತ್ತೆ ಈ ಒಂದು ಪೇಂಟಿಂಗ್ ಅಂತಾನೆ ಹೇಳ್ಬೋದು. ಈ ನೋಸ್ ಏನು ಮಾಡಿದೆ ನೋಡಿ, ಇದ್ರ ಹತ್ರ ವೈಟ್ ಕಲರ್ ಇಂದ ಒಂದು ಚಿಕ್ಕ ಡಾಟ್ ಥರ ಇರ್ತೀನಿ. ಇಷ್ಟೇ ಸಾಕು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಆರೆಂಜ್ ಕಲರ್ನ ತಗೋತೀನಿ. ಆರೆಂಜ್ ಕಲರಿಂದ ಪೇಂಟಿಂಗ್ ಮಾಡ್ಕೋತೀನಿ. ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು. ಇದು ಬಂದು ನಂದು ಇತ್ತು ಲಾಸ್ಟ್ ಇಯರ್ ತಗೊಂಡಿದ್ದು, ಬಟ್ ವೈಟ್ ಕಲರ್ ಪೇಂಟಿಂಗ್ ನಾನು ಮೊನ್ನೆ ತಗೊಂಡೆ. ನೋಡಿ ಈ ಥರ ಬ್ರಷ್ ತಗೊಂಡು ಆರೆಂಜ್ ಕಲರ್ ಇದು ನೋಡಿ ಇಷ್ಟೇ. ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂದರೆ ನನಗೆ ಗೊತ್ತಿಲ್ಲ, ಬಟ್ ನಾನು ನೋಡಿ ಕಲಿತೆ. ಬಟ್ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ಯಾರು ಕೂಡ ತಪ್ಪಾಗಿ ತಿಳ್ಕೊಬೇಡಿ. ನೋಡೋಣ. ನೋಡಿ ಇಷ್ಟೇ ನೋಸ್ ಮೇಲೆ ಕೂಡ. ಅದಕ್ಕೆ ನಾನು ಇಲ್ಲಿ ಔಟರ್ ಲೈನ್ ಹೊರಗಡೆ ಹೋಗಬಾರ್ದು ಅಂತ ಸ್ವಲ್ಪ ಡ್ರಾ ಮಾಡಿದ್ದೀನಿ. ನೋಡ್ಬೋದು. ನೋಡಿ ಇವಾಗ ಇಷ್ಟೇ ಸಾಕಾಗುತ್ತೆ. ನಿಮ್ಮ ಮಕ್ಕಳು ಚಿಕ್ಕವರಾಗಿತ್ತು ಅಂದರೆ ಅವರಿಗೆ ಜಾಸ್ತಿ ಹೊತ್ತು ಸ್ಕೂಲಲ್ಲೆಲ್ಲ ಏನಿರುತ್ತೆ ಅಂದರೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂದರೆ ಕೆಲವು ಸ್ಕೂಲಲ್ಲಿ ಜಸ್ಟ್ 1 hour 2 hours ಇರುತ್ತೆ, ಕೆಲವು ಸ್ಕೂಲಲ್ಲಿ ಫುಲ್ ಡೇ ಇರುತ್ತೆ. ಸೊ ಹಾಗಾಗಿ ನಾನು ಈ ಥರ ಬೆಳಗ್ಗೆ ಪೇಂಟ್ ಮಾಡಿದ್ದೆ, ಬಟ್ ಅವಳಿಗೆ ಇಷ್ಟ ಆಗಿಲ್ಲ ಅಂತ ರಿಮೂವ್ ಮಾಡಿದೆ. ನೋಡಿ ಇಷ್ಟೇ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ನೋಡ್ಬೋದು. ಇವಾಗ ಇಲ್ಲಿ ಸ್ವಲ್ಪ ಉಳಿದಿದೆ, ಈ ಥರ ಇದನ್ನು ಫಿಲ್ ಮಾಡ್ಕೋತೀನಿ ನಾನು. ನೋಡಿ ಫೇಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದು ಒಂದು ಮೀಸೆ ಬಿಡಿಸ್ಬೇಕಲ್ವಾ, ಮೀಸೆನ ಬಿಡಿಸ್ಬೇಕು. ಸೊ ಹಾಗಾಗಿ ಅದು ಕೂಡ ಬ್ಲ್ಯಾಕ್ ಕಲರ್ ನಾನು ಜಸ್ಟ್ ಮಾರ್ಕರ್ ತೊಗೊಂಡು ಹಾಕ್ಕೊಳ್ತೀನಿ. ಸೊ ಮಾರ್ಕರಲ್ಲೂ ಆಗುತ್ತೆ. ನೋಡಿ ಇಷ್ಟು ಸಾಕಾಗುತ್ತೆ, ಇಷ್ಟು ಸಾಕು. ಸೊ ನಿಮಗೆ ಏನು ಎಕ್ಸ್ಟ್ರಾ ಬೇಕು ಅಂದರೆ ಜಸ್ಟ್ ಒಂದು ನೋಡಿ ಇಷ್ಟೇ ಈ ಥರ ಮೀಸೆ ಮಾಡ್ಕೊಂಡು, ಸಾರಿ ಸ್ವಲ್ಪ ಈಚೆ ಬಂತು, ಈ ಥರನೂ ಮಾಡ್ಕೊಬೋದು. ನೋಡಿ ಇಷ್ಟು ಮಾಡ್ಕೊಬೋದು. ಇಲ್ಲ ಬೇಡ ಅನ್ನೋರು ರಿಮೂವ್ ಮಾಡ್ಕೊಬೋದು. ಸೊ ಬೇಡ ಅಂದರೆ ರಿಮೂವ್ ಮಾಡ್ಕೊಬೋದು. ನೋಡಿ ನಾನು ಇಲ್ಲಿ ತೋರಿಸ್ತೇನೆ ನಿಮಗೆ ಹೇಗೆ ಮಾಡ್ಬೋದು ಅಂತ.
ಇಲ್ಲಾಂದರೆ ಈ ಥರ ಸ್ಕೆಚ್ ಪೆನ್ ಬರುತ್ತಲ್ಲ ಅದರಲ್ಲೂ ಈ ಥರ ಮಾಡ್ಕೊಬೋದು ನೋಡಿ, ಈ ಥರ ಮಾಡ್ಕೊಬೋದು. ಅದು ಚೆನ್ನಾಗಿ ಕಾಣಿಸುತ್ತೆ. ಬೇಡ ಅಂದರೆ ರಿಮೂವ್ ಮಾಡ್ಬೋದು. ಸ್ವಲ್ಪ ಗ್ಯಾಪ್ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ನಿಮಗೆ ಅದಕ್ಕೆ ಫಿಂಗರ್ಸ್ಗೂ ಕೂಡ ಅಷ್ಟೇ, ಫಿಂಗರ್ಸ್ಗೂ ಕೂಡ ವೈಟ್ ಕಲರಲ್ಲಿ ನೀವು ವೈಟ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಬೋದು, ಅಥವಾ ನೀವು ವೈಟ್ ಆ್ಯಂಡ್ ಆರೆಂಜ್ ಕೂಡ ಮಾಡ್ಕೊಬೋದು. ನೋಡಿ ಫಿಂಗರ್ಸ್ಗೆ ನಾನು ಜಸ್ಟ್ ಫೇಸ್ ಪೇಂಟಿಂಗ್ ಅಷ್ಟೇ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸಿಂಪಲ್ ಆಗಿ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಲಾರ್ಡ್ಸ್.